ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ವೀಡಿಯೋಸ್ ಹೆಂಗೆ ಬರ್ತೈತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇವತ್ತು ಏನಪ್ಪ ಅಂತ ಅಂದರೆ, ನೈಟು ಡಿನ್ನರ್ನ ನಾನು ಮತ್ತು ನಮ್ಮ ಅಕ್ಕ ಸೇರಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮಮ್ಮನೂ ಬಂದು ಆಗ್ತಾನೆ ಕೆಲಸದಿಂದ ಬಂದು ಟೀ ಕುಡಿತಾಯಿದ್ರು. ಇವತ್ತು ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನಾವು ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಈಚೆಗಡೆ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ಅಂದರೆ ಊರಿಂದ ತಂದಿದ್ದೆಲ್ಲ ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ರು. ಅದೇನು ಕ್ಲೀನ್ ಮಾಡಿರಲ್ಲ ಅಂದ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ನಮ್ಮಮ್ಮ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮ ಮನೆ ಪಕ್ಕದ ಮನೆ ಡಿಂಪನ ಬಂದಿದ್ಲು. ಅವಳು ಹೆಂಗೆ ಮಾತಾಡಿದ್ಲು ಅಂದರೆ, ಆ ಕ್ಲಿಪ್ ಹಾಕ್ತೀನಿ ಕೇಳಿಸ್ಕೊಬನ್ನಿ. ಅಮ್ಮ ಫುಲ್ಲು ಶಾಕು. ಟೀಚರ್ ಆಗ್ತೀಯಾ? ಎಷ್ಟು ಮಕ್ಕಳು ಪಾಠ ಮಾಡ್ತೀಯಾ ಟೀಚರ್ ಆಗಿ? ತುಂಬ ಜನ. ಎಷ್ಟು ಜನ ಬರ್ತಾರೋ ಅಷ್ಟು ಜನ. ಎಷ್ಟು ಜನ ಬರ್ತಾರೋ ಅಷ್ಟು ಜನ. ಇನ್ನೊಬ್ರು ಹೊಸಬ್ರು ಸೇರ್ಕೊಂಡ್ರೆ ಅವ್ರಿಗೂ ಹೇಳ್ಕೊಡೋದೆ. ಈಗ ಇನ್ನೊಬ್ರು ಹೊಸಬ್ರು ಸೇರ್ಕೊಂಡ್ರೆ ಅವ್ರಿಗೂ ಈಗ ಅಕಸ್ಮಾತ್ ನಾನು ಓದಬೇಕು ಅಂತ ಇಷ್ಟಪಟ್ಟು ಬಂದರೆ ನನಗೂ ಹೇಳ್ಕೊಡ್ತೀಯ? ನಾನು ಚಿಕ್ಕ ಮಕ್ಕಳು ನಾನು ಹೇಳ್ಕೊಡೋದು ದೊಡ್ಡತಾನೆ. ನಾನು ದೊಡ್ಡವರಾಗಿದ್ರೆ ಕೆಲ್ಸಕ್ಕೆ ಹೋಗಿ ಓದ್ಬೇಕಾದ್ರೆ ಕೆಲ್ಸಕ್ಕೆಲ್ಲ ಹೋಗ್ತಾರೆ. ಕೆಲ್ಸಕ್ಕೆ ಓದಿದ್ರೆ ದೊಡ್ಡವರಾಗಿದ್ದೀರಾ, ಕೆಲ್ಸಕ್ಕೆ ಹೋಗಕ್ ಬರಲ್ವಾ? ಏನ್ ಕೆಲಸ ಮಾಡಿದ್ರೆ ಏನ್ ಕೆಲಸ ಕೊಡ್ತಾರೆ ನನಗೆ? ಕೆಲ್ಸ ಇಲ್ಲ ಅಂದ್ರೆ ಮನೇಲಿರಿ. ಮನೇಲಿದ್ರೆ ಊಟ ಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ. ಹೆಂಗ್ ಮಾಡ್ಬೇಕು ಅಂತ ನೀನೇ ಸ್ವಲ್ಪ ಐಡಿಯಾ ಕೊಡು. ಅದಕ್ಕೆ ತಾನೇ ನೀನು ಕೇಳ್ತಾ ಇರೋದು. ನಾನು ನಂಗೆ ಗೊತ್ತಿಲ್ಲ ಅಡುಗೆ ಮಾಡೋದು. ಅಡಿಗೆ ಮಾಡೋದು ಬೇಡ, ಅಡಿಗೆ ಮಾಡ್ತೀನಿ. ಈ ಕೆಲ್ಸಕ್ಕೆ ಹೋಗೋದಲ್ಲ ನೀನು. ನಾನು ಓದಿಲ್ವಲ್ಲ, ಏನ್ ಕೆಲಸ ಕೊಡ್ತಾರೆ ನಮ್ಗೆ? ದೊಡ್ಡವರಾಗಿದ್ದೀರಲ್ಲ, ಓದಿದ್ದಿಲ್ಲ. ಡೋರ್ ಕ್ಲೋಸ್ ಮಾಡು. ನಾನು ಏನ್ ಗೊತ್ತಿಲ್ಲಪ್ಪ ವಿಶ್ವಕ ಇವಾಗ. ಇನ್ನೂ ಓದಿಲ್ವಾ? ಯಾರು? ನಾನು ಈಗ ಇದೇನೋ ಫಸ್ಟ್ ಸ್ಟ್ಯಾಂಡರ್ಡು. ಪ್ರೀ ನರ್ಸರಿ ಸೇರ್ಕೊಳ್ಳೋಣ ಅಂತ ನಾಳೆಯಿಂದ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೇರ್ಕೋಬೇಕು ಆಂಟಿ. ಈಗ ಪ್ರೀ ನರ್ಸರಿ ಹೋಗ್ಲಾ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಲಾ? ನೀನು ಹೇಳು. ಇಲ್ಲ ಯಾಕೆ ಒಂದೇ ಸರಿ SLC ಹೋಗ್ಬಿಡ್ಲಾ? ಬೇಡ ಸುಮ್ಮನಿರು, ತಲೆ ಕೆಡಿಸ್ಬೇಡ, ಹೊಡೆದು ಬಿಡ್ತೀನಿ. ಹೇಳ್ತಾಳು ನಮ್ಮ ಡಿಂಪನ ಎಲ್ಲಾನು ಹೇಳ್ತಾಳು ನೀಟಾಗಿ. ಈಗ ಹೇಳಪ್ಪ, ಇವಾಗ ನಾನು ಪ್ರೀ ನರ್ಸರಿಗೆ ಹೋಗ್ಲಾ, 1ನೇ ಕ್ಲಾಸ್ ಸೇರ್ಕೊಳ್ಳ, ಇಲ್ಲ ಅಂದರೆ 10th SLC ಹೋಗ್ಬಿಡ್ಲಾ? ಅಂದರೆ ನನ್ನ ಏಜ್ಗೆ ನಾನು ಯಾವ್ದು ಮಾಡ್ಕೋತೀನಿ ಹೇಳೋಣ. ಹೇಳಪ್ಪ. ಡಿಗ್ರಿಗೆ ಹೋಗಿ. ಡಿಗ್ರಿಗ ಡಿಗ್ರಿ ಏನೇ ಬರಲಿಲ್ಲ ಅಂದರೆ 1ನೇ ಕ್ಲಾಸ್ ಓದಿಲ್ಲ ಅಂದರೆ ಡಿಗ್ರಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ? ಸರಿ ಕಣಪ್ಪ. ಈಗ ನನಗೆ ಐನೇ ಬರಲ್ವಲ್ಲ, ಡಿಗ್ರಿ ಹೋಗಿ ಏನಂತ ಬರೀತೀನಿ ನಾನು? ಏನಂತ ಓದ್ಲಿ? ಏನಾದ್ರು ಒಂದು ಬರ್ಬೇಕಲ್ಲ. ಈಗ ನೀನು ಟೀಚರ್ ಆಯ್ತೀಯಲ್ವಾ? ನೀನು ಟೀಚರ್ ಆಗೋಣ, ಸ್ವಲ್ಪ ಏನಾದ್ರು ಹೇಳ್ಕೊಡು. ದೊಡ್ಡ ಹುಡುಗಿ ಆಗಿದ್ದೀರಾ, ಒಂಚೂರು ಬುದ್ಧಿ ಇಲ್ಲ. ಬುದ್ಧಿ ಎಲ್ಲ ಓದಿಲ್ಲ ಅಂತ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಓದಿದ್ದೀರಾ? ಸುಮ್ಮನೆ ಡಿಗ್ರಿಗೆ ಹೋಗಿ, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗಿ. ಕೆಲಸಕ್ಕೆ ಯಾವ ಕೆಲಸ? ಯಾವ ಕೆಲಸ? ನೀನೊಂದು ಕೆಲಸ ಹುಡುಕಿ ಕೊಟ್ಬಿಡು. ಹೋಗಂಡಿ. ಹೋಗಂಡಿ. ಅವ್ರ ಆಂಟಿನಾ? ಈಗ ನನ್ನ ಆಂಟಿ ಅಲ್ಲ. ನಾನು ನಿಮಗೆ ಹೇಳಿದ್ದು. ತಂದಿರಾ? ಓಕೆ ಓಕೆ. ನಾನು ಆಂಟಿ ಥರ ಕಾಣ್ತೀನಾ? ಇನ್ನೇನ? ಇಲ್ಲಮ್ಮ, ನೀವು ಆಂಟಿನೇ. ಆಂಟಿ ಥರ ಕಾಣ್ತೀರಾ? ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಇಲ್ಲ, ಅವ್ರಿಗಿನ್ನ ಮದುವೆ ಆಗಿಲ್ಲ. ನನಗಿನ್ನೂ ಮದುವೆ ಆಗಿಲ್ಲಮ್ಮ. ಅಂತ ಬೇಕಾಗ್ತೀನಿ. ಆಗೈತಲ್ಲ. ಅದು ಮದುವೆ ಆಗಿರೋದು, ಸುಮ್ಮನೆ ಚೈನ್ ಹಾಕೊಂಡಿರೋದು ಅಷ್ಟೇ. ಅದು ಇಲ್ಲ ಇಲ್ಲ. ಮದುವೆ ಆಗಿದ್ರೆ ಹಾಕೋದಾ? ಹೌದಾ? ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಕ್ಕ. ಈ ವಯಸ್ಸಿಗೆ ನೀನು ಇಷ್ಟೊಂದು ತಿಳ್ಕೊಂಡಿದ್ಯಾ? ನಿನ್ನ ವಯಸ್ಸಲ್ಲಿ ನನಗೆ ಏನಂದೇನು ಗೊತ್ತಿರಲಿಲ್ಲ ಕಣ ಡಿಪು. ಇಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ಯಾ ಅಲ್ಲ ನೀನು? ಎಷ್ಟು ವಯಸ್ಸು ನಿನಗೆ? ವಾ, 8 ವರ್ಷನಾ? 8 ವರ್ಷಕ್ಕೆ ಇಷ್ಟು ಆಟ ಆಡ್ತೀಯಲ್ಲೇ? ನನಗೆ 18 ವರ್ಷ. 10 ವರ್ಷ. 10 ವರ್ಷ? ಅದ 18 ವರ್ಷ ಅಂದ್ರೆ ನನಗೆ ಈ ಬುದ್ಧಿ ಇರಲಿಲ್ವಲ್ಲ ಟಿಪ್ಪನ? 8 ವರ್ಷ ಸುಮ್ಮನೆ ಅಂದೆ. 8 ವರ್ಷ ತುಸ್ಮೆ ಹೇಳ. 10 ವರ್ಷ ನಂಗೆ ಎಷ್ಟು ವರ್ಷ ಹೇಳು? ಇಲ್ಲ, 8 ವರ್ಷ. 8ಏನಾ? ನಂಗೆ ಎಷ್ಟು ವರ್ಷ ಹೇಳು? 8 ಕಣ. ನಿಂಗ ಅವ್ರಿಗೊಂದು 20. ಹಾಂ ಕರೆಕ್ಟ್, ಪಕ್ಕ 20 ಕರೆಕ್ಟಾಗಿ. ಇವ್ರಿಗೆ ಅವಾಗಂಗೆ 30.
ತೊಟ್ಟಿ ಏ ಇಲ್ಲಮ್ಮ ಪಕ್ಕ ಇವ್ರಿಗೆ ಆಂಟಿಗೆ ಎಷ್ಟಿರ್ಬೋದು? ಆಂಟಿಗೆ 40. ಅಲ್ಲ ಡಿಂಪು, ಅವ ಅಕ್ಕಂಗೆ ತೊಟ್ಟಿ ಆಗೈತೆ ಅಂದರೆ ಇವು ಆಂಟಿಗೆ ಎಷ್ಟಿಗೆ ಇರ್ಬೇಡ ಹೇಳು? 50. 50 ಪಕ್ಕ ಕರೆಕ್ಟ್, ಹಾಫ್ ಸೆಂಚುರಿ ಕರೆಕ್ಟ್. ಪಕ್ಕ 50 ವರ್ಷ ಆಗತ್ತೆ ಬಿಡಮ್ಮ ನನಗೆ. ಮೊಮ್ಮಕ್ಕಳೆಲ್ಲ ಕಂಡು ಸುಮ್ಮ ಕೂತಿದ್ದಾರೆ ಸೇಡಲ್ಲಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಾ ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರ ಮಕ್ಕಳು ಬರೋಕೆ ಟೀಚರ್ ಆಗ್ಬಿಟ್ರೆ ಟೀಚರ್ ಆದ್ಮೇಲೆ ಮಕ್ಕಳಾಗೋದು. ಹೌದಾ? ಅಲ್ವಾ ಟಿಪ್ಪು? ಹಾ ಮತ್ತೆ ನಿಮ್ಮ ಅಕ್ಕ ಏನಾಯ್ತಾರಂತೆ? ನಮ್ಮ ಅಕ್ಕನ ಹ್ಞೂ ನಮ್ಮ ಅಕ್ಕ ಪೊಲೀಸ್. ಪೊಲೀಸ್. ಅಕ್ಕ ಪೊಲೀಸು, ತಂಗಿ ಟೀಚರ್. ಒಳ್ಳೆ ಗೋಲ್. ಅಕ್ಕ ಪೊಲೀಸ್ ಅಂತ ನಿನಗೆ ಹೇಳೋಣ, ಪೊಲೀಸ್ ಐತೀನಿ ಅಂತ. ನಿಮ್ಮ ಮಮ್ಮಿ ಇಂಜಿನಿಯರಿಂಗಾ? ನಮ್ಮ ಮಮ್ಮಿ ಏನಾಯ್ತದ, ಇನ್ನೂ ಆಗಿಲ್ವಾ ನಿಮ್ಮ ಮಮ್ಮಿ ಏನುವೆ? ನಮ್ಮ ಮಮ್ಮಿ ಹೌಸ್ ಆಫ್ ಐಸ್ ವಯಸ್ಸು. ಮಮ್ಮಿ ಡಾಕ್ಟರ್ ಐತೆ. ನಿಮ್ಮ ಮಮ್ಮಿ ಡಾಕ್ಟ್ರಾ? ಓಕೆ ಓಕೆ. ಮಮ್ಮಿ. ಆಗಿ ಹಾಂ ಅಮ್ಮಿ ಆಗೈತೆ. ಓ, ಡಾಕ್ಟ್ರ್ ಆಗಿ ಅಮ್ಮಿ ಆಗಿರೋದು. ಆಗಿದ್ದಾರೆ. ಅಮ್ಮಿ ಆಗಿದ್ದಾರೆ, ಡಾಕ್ಟ್ರ್ ಆಗಿ ಅಮ್ಮಿ ಆಗಿದ್ದಾರಾ? ಡಾಕ್ಟರ್ ಓಕೆ ಆಗಿ ಓಕೆ. ಆಗಿದ್ದಾರೆ. ಮತ್ತೆ ಇವ್ ಆಂಟಿ ಏನೂ ಆಗಿಲ್ವಲ್ಲ? ನಾನು ಸುಮ್ಮನೆ ಅಮ್ಮಿ ಆಗಿದ್ದಾರೆ ಅಷ್ಟೇ. ಇನ್ನೂ ಸ್ವಲ್ಪ ದೊಡ್ಡವರಾದ್ರೆ ಆಗತ್ತೆ. ಇವ್ರಿಗೆ ಆಲೇ 50 ಆಗ್ಬಿಟ್ಟೈತಲ್ಲ. 50 ಆಗೈತೆ. ಹಂಗಾರೆ ನಿಮ್ಮ ಅಮ್ಮಂಗೆ ಎಷ್ಟು ಏಜು? ಆಗೈತಿ ಇವ್ರಿಗೆ. ಏನಪ್ಪ ನೀವು ದೊಡ್ಡವರಾಗಿ ಏನೈತಿ ಅನ್ಕೊಂಡಿದ್ರಿ? ನಾನು ದೊಡ್ಡಳು ನೋಡಿ ಮಕ್ಕಳಿಗೆ 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ. ಅಯ್ಯೋ ಚೇಟ್, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಎಂತ ಕೆಲಸ ಓದೇ ಇಲ್ವಲ್ಲಮ್ಮ. ಅಯ್ಯ ಆಂಟಿ ಓದಿದ್ರ ನೀವು? ಇಲ್ಲ ಸೊ ಡಿಂಪನ ಚೆನ್ನಾಗಿ ನಮ್ಮ ಅಮ್ಮನ ತಲೆಗೆ ಹುಳ ಬಿಟ್ಬಿಟ್ಟು ನಾವು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಓಕೆ ಬಾಯ್.